ಕಾಣಿಯಾಗಿ ಜಗ ಕೃಷ್ಣ ಸ್ವಾಮಿಯ ಪೌರ್ಣಮಿ ಬಲು ಶಾಣನು ನನ್ನದು ಒಂದೇ ಒಂದು ಪ್ರಶ್ನೆ. ಇಲ್ಲಿ ಕುಂತವರಲ್ಲಿ ಚಂಡಿಗೊಬ್ಬರ ಬರುವಾಗ ಅಂಗಾತ ಬಿದ್ದು ಮಂಡಿಗೆ ಬೆಟ್ಟಾಗಿ ಚಂಡಿಗೊಬ್ಬರ ಇವಳು ಬೆಕ್ಕಿನ ಸಂತಾನ ಮನೆ ಮನೆಗೆ ಗೊಬ್ಬರ ಮಾರುವ ಪ್ರಶ್ನೆಗೆ ಉತ್ತರ ಯಾರು? ಚಂಡಿಗೊಬ್ಬರ ಅಂತ ಯಾರು ಇಲ್ಲ. ಮತ್ತೆ ಯಾರಿದ್ದಾರೆ? ಚಂದ್ರಗೊಬ್ಬ ಅಂತ ಇದ್ದಾರೆ. ಯಾರದು? ಒಂದು ಮನೆಗೆ ಬಂದು ಒಂದು ಹೆಂಗಸು ಒಂದು ಗಂಡಸು ಇರ್ತಾ, ಒಂದು ಗಂಡಸತ್ರ ಬಂದು ಚಂದಗೋಪ ಯಾರು ಅಂತ ಕೇಳ್ತಾ ಇದೆಯಲ್ಲ, ಚಂದಗೋಪ ನಾನೇ. ನೋಡಲು ಅಲ್ಲ, ನನ್ನನ್ನು ಬಿಟ್ಟು ಬಿಡಿ. ಅಲ್ಲ, ನನ್ನ ಬೆನ್ನಿಗೆ ಒಂದು ಬೊಗ್ಗು ಬೊಗ್ಗು ಬೊಗ್ಗು, ಇನ್ನೊಮ್ಮೆ ಬೊಗ್ಗು ನಂದು ಪುಸ್ಕಿ. ನಂದು ಪುಸ್ಕಿ. ಲಂಡಿ ಅಂದ್ರೆ ಏನು, ಪುಸ್ಕಿ ಅಂದ್ರೆ ಏನು? ಯಾವುದೇ ಕೆಲಸಕ್ಕೂ ಬಾರದವ. ಪುಸ್ಕಿ ಅಂದ್ರೆ ಪ್ರಯೋಜನ ಇಲ್ಲದ್ದು. ಲಂಡು ಪುಸ್ಕಿ, ಲಂಡು ಪುಸ್ಕಿ, ಲಂಡು ಪುಸ್ಕಿ, ಲಂಡು ಪುಸ್ಕಿ, ಲಂಡು ಪುಸ್ಕಿ, ಲಂಡು ಪುಸ್ಕಿ. ಪುಸ್ಕಿ ಲಂಡಿ, ಪುಸ್ಕಿ ಲಂಡಿ ಏನಂದ್ರೆ ಹೇಳು ನೀನು ಈಗ. ಕುಂಟ ಹೇಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ಇಲ್ಲ. ನಿನ್ನ ತಂಗಿದ್ದಾಳ? ಮದುವೆ ಆಗಿದ್ದಲ್ಲ? ಆಗಿದೆ. ಅವಳೇ ಚಂಡೂರ್ಲಿ. ಚಂಡೂರ್ಲಿ ಅಲ್ವಾ, ಚಂದ್ರಾವಳಿ. ಎಲ್ಲಿದ್ದಾನೆ? ಚಂದ್ರಲ್ಲಿ ಮಾಡಿದ್ದಾಯ್ತು. ಎಲ್ಲಿದ್ದಾನೆ? ಅವಳು ಮತ್ತು ಅಕ್ಕ ಇಬ್ಬರು ಸೇರ್ಕೊಂಡು ಕಸ್ಕಚ್ಚೆ ಪಾಯಸ ಮಾಡ್ತಾ ಇದ್ದಾರೆ. ಕಸ್ಕಚ್ಚೆ ಅಕ್ಕ ತಂಗಿ ಇಬ್ಬರು ಸೇರ್ಕೊಂಡು ಕಸ್ಕಚ್ಚೆ ಪಾಯಸ. ನೀನು ವ್ಯಾಪಾರ ಮಾಡ್ತಿದ್ಯಾ? ಕಸ್ಕಚ್ಚೆ ಪಾಯಸ ಒಳಗೆ ಯಾರಿದ್ದಾರೆ ಗೊತ್ತುಂಟಾ? ಒಳಗೆ ಅಕ್ಕ ತಂಗಿಯರಿದ್ದಾರೆ ಅಲ್ಲಿ. ರಾಧೆ. ರಾಧೆ ಉಷ್ಣ ಉಷ್ಣ ನೋಡುವಾಗಲೇ ಗೊತ್ತಾಗ್ತದೆ. ಸ್ವಲ್ಪ ಮುಳ್ಳು ಸೌತೆ. ರಾಧೆ ಅಲ್ಲ ಮತ್ತೆ ಅದ್ಯಾರು? ರಾಧೆಯ ಭೂತವ. ಯಾವಾಗ ಬಂದಿ ಮಗ? ಈಗ ತಾನೇ ಬಂದೆ ಮನೆಯಿಂದ. ಆಗ ಬಂದಿದ್ಯಾಗ ಅವನು ಏನು ಹೇಳಿದಲ್ಲ, ರಾಧೆ ಎಲ್ಲಿದ್ದಾಳೆ ಉಷ್ಣ ಅಂತ. ಹಾಗಾದ್ರೆ ಏನಿದೆ ನಾನು ನೋಡಿಕೊಳ್ಬೇಕು.
ಯಾರು ಹೇಳು? ಯಾರು ಒಳಗಿದ್ದು? ಹಾಗಾದ್ರೆ ಅಷ್ಟೊಂದು ಒಳಗಿದ್ದದ್ದು ಯಾರು ಹೇಳು? ಇಷ್ಟು ಹೇಳು ಇದ್ರು. ಯಾರಿಗೆ ಹೇಳು? ಹೇಳು ಮಾತಾಡು, ಮಾತಾಡು, ಹೇಳು. ಅಸಿಂಗಟ್ಟು ಮಾಡಿದೆ ನಾನು. ಹೇಳು. ಒಳಗೆ ಹೋಗುವಾಗ ನನ್ನ ಅಕ್ಕ ರಾಧೆ ಅಂತಲೇ ಭಾವಿಸಿಕೊಂಡು ಹೋದದ್ದು, ಹಾ ಹೆಣ್ಣು ಅಂತಲೇ ಭಾವಿಸಿದ್ದೆ. ಹಾ ಆದ್ರೆ ಒಳಗೆ ಹೋದ ಮೇಲೆ ಗೊತ್ತಾಯಿತು ಅದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ. ಈಗ ಸ್ತ್ರೀವೇಷ ಅಂತ ಗೊತ್ತಾದ್ಮೇಲೆ ಅಮ್ಮನನ್ನು ಕರಿಬೇಕಿತ್ತಲ್ಲ ನೀನು. ನನಗೆ ಗೊತ್ತಿಲ್ಲದ ಶ್ರೀವೇಷದವ ಯಾರು? ಅಮ್ಮ ಯಾರು? ಯಾವ ಶ್ರೀ? ಅಮ್ಮನಿಗೆ ಗೊತ್ತಿಲ್ಲದ ಸ್ತ್ರೀವೇಷದವರು ಯಾರು? ಯಾರು? ಅಮ್ಮನ್ನು ಕರಿಬೇಕಿತ್ತಲ್ಲ. ಕರಿಬೇಕಿತ್ತಲ್ಲ. ಹಾ ಕರಿಬೇಕು ಅಂತ ಭಾವಿಸಿದ್ದೆ. ಯಾಕೆ ಕರೀಲಿಲ್ಲ? ಆದ್ರೆ ಏನ್ ಮಾಡುವುದತ್ತೆ, ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ಆಗಲ ನನಗಿಲ್ಲದ ಅವಕಾಶವನ್ನು ಅವನು ಪಡ್ಕೊಂಡ. ಯಾವತ್ತಿಲ್ಲ ಕರ್ಮ. ಹೋಗ್ಲಿ ಆಗ ಅವನ ತುಟಿಯಿಂದ ನಿನ್ನ ತುಟಿಯನ್ನು ಕಚ್ಚಿಲ್ಲ, ನಿನ್ನ ಕೈ ಸರಿ ಇರಲಿಲ್ಲ, ಮಂಚಗಳಿಗೆ ಹಪ್ಪಳದ ಡಬ್ಬಿ ಇರಲಿಲ್ವಾ, ಪಟ 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 ಅಂತ ಬಡಿಲಿಲ್ಲ. ಯಾಕೆ ಬಡಿಲಿಲ್ಲ? ಅವನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನು ಎರಡನೇ ಪ್ರಯೋಗವನ್ನು ಅವನೇ ಬಳಸಿಕೊಂಡ. ನನಗೆ ಆಗಲಾದ್ರೂ ನನ್ನನ್ನು ಕರಿಬೋದಿಲ್ಲ. ತೆಗಿದ್ದಾನೆ. ಆಗ ಶ್ರೀವೇಷ ಅಂತ ಹೇಳಿದಲ್ಲ, ಶ್ರೀವೇಷದವ ಹೇಗಿದ್ದಾನೆ? ಅಮ್ಮನಿಗೆ ಗೊತ್ತಿಲ್ಲದ ಶ್ರೀವೇಷದವರು ಯಾರಿದ್ದಾರೆ? ನೋಡ್ತಾ ಇದ್ದೇನೆ, ಉದ್ದ 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 ಉದ್ದಾಗಿ ಕಾಣುವುದು ಒಮ್ಮೆ. ಉದ್ದ ಉದ್ದ ಶ್ರೀವೇಷ. ಅಮ್ಮ ಉದ್ದ ಉದ್ದ ಶ್ರೀವೇಷ. ಅದು ಗೆದ್ದಿಲ್ಲ ಜಯರಾಮ. ಉದ್ದ ಅಂತ ಭಾವಿಸಿಕೊಳ್ಳೋಣವಾ? ಮತ್ತು ಸ್ವಲ್ಪ ಉದ್ದ. ಇಲ್ಲ, ಮತ್ತೊಬ್ಬ ರಕ್ಷಿತ ಅಂತ ಇದ್ದಾನೆ. ಅಂತ ಗಿಡ್ಡ 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 ಗಿಡ್ಡಾಗಿ ಕಾಣುವುದು. ಗಿಡ್ಡದು ಅಲ್ಲ, ಬೀಜಮಕ್ಕೆ ಅಲ್ಲ, ಎಡಮಗೆ ಸತೀಶ ಗಿಡ್ಡ ಅಲ್ಲ. ಹಾ. ಆಮೇಲೆ ಒಮ್ಮೆ ನೋಡುವಾಗ ಬೆಳ್ಳಗೆ 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 ಬೆಳ್ಳಗಾಗಿ ಕಾಣುವುದು. ತುಂಬಾ ಬೆಳ್ಳಗೆ. ಹಾ. ತುಂಬ ಬೆಳಿಗ್ಗೆ ಯಾರು? ಗೋಳಿ ಬಿಡಿಸೋದು ಯಾರು? ಗೋಣಿ ಬಿಡು ಸಂಜೆ ಇರ್ಬೋದು, ಬೆಳ್ಳಗಲ್ಲ. ಹಾ. ಮತ್ತೊಮ್ಮೆ ನೋಡುವಾಗ ಕಪ್ಪು 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 ಕಾಣುವುದು. ಕಪ್ಪು ಕಪ್ಪ. ಕಪ್ಪು ಕಪ್ಪು ತುಂಬಾ ಕಪ್ಪು. ಹೌದು. ತುಂಬಾ ಕಪ್ಪು ಅಂತ ಹೇಳಿದ್ರೆ ಅದು ಅವನಿಗೆ, ನಾನಾಗ ಹೇಳಿದವನು ಅವನಿಗಿಂತ ಕಪ್ಪು ಯಾರು? ಯಾರಿಲ್ಲ. ಒಮ್ಮೆ ದಪ್ಪ 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 ಕಾಣುವುದು. ತಪ್ಪ ಇದ್ರೆ ಮಗ ಅಪ್ಪ ಇದು ಶ್ರೀವೇಷದೇವರು ಯಾರು? ಅದು ಅಂಬ ಪ್ರಸಾದ. ಹೀಗೆ ನನ್ನ ಅಂಬ ಪಾತಾಳದ. ಹೌದಾ ಅಮ್ಮ? ಅಮ್ಮ ಅಮ್ಮ ಅವ್ರು ಪಾತ್ರದವರಾದ್ರೆ ಕೆಳಗೆ ಸಪೂರ ಮೇಲೆ ತಪ್ಪು ಅಲ್ವಾ? ಈಗ ಕೆಳಗೆ ಸಪುರ ಆಗಿದೆ ಅವರದು. ಮತ್ತೆ ತೆಳ್ಳಗೆ 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 ಕಾಣುವುದು. ಕಾಣುವಾಗ ತೆಳ್ಳಗೆ. ಇಲ್ಲಿ ಅಣ್ಣ ಸಂತೋಷ ಇರ್ಬೋದು. ಅವಳಿಗೆ ತೋರಾಗಿದ್ದೇನೆ. ಬರುವಾಗ ಅವ ಸಪುರ 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 ಇದ್ದ, ಈಗ ಮಾತ್ರ ನಮಗಿಂತ ಗಟ್ಟಿಯಾಗಿ. ಹಾಗಾದ್ರೆ ಅವ ಯಾರು ಅಂತ ಕೇಳು. ಬದಲಾವಣೆ ಈಗ ಒಮ್ಮೆ ಮುಚ್ಚಿ ತೆರೆದ್ರೊಳಗೆ ಒಮ್ಮೆ ಕಪ್ಪಿದ್ದ, ಒಮ್ಮೆ ಬೆಳೆಯಿದ್ದ, ಮತ್ತೊಮ್ಮೆ ಗಿಡ್ಡಾದ, ಮತ್ತೊಮ್ಮೆ ಉದ್ದಾದ. ಅವ ಉದ್ದಾದದ್ದು ಯಾವಾಗ, ಗಿಡ್ಡಾದದ್ದು ಯಾವಾಗ ಹೇಳು? ಕಣ್ಣು ಮುಚ್ಚಿ ತೆರೆದ್ರೊಳಗೆ ಇಷ್ಟೊಂದು ಬದಲಾವಣೆ ಅವನಲ್ಲಿ ಕಂಡೆ. ಹಾಗಾದ್ರೆ ಇಷ್ಟೆಲ್ಲ ಬದಲಾವಣೆ ತರಬೇಕಿದ್ರೆ ಅವ ಯಾರು ಅಂತ? ಸಾಮಾನ್ಯದವನಲ್ಲ. ಯಾರು? ನಂದಗೆ ಬಾಲನು, ದ್ರುಹಿಣಗೆ ತಾತನು, ಹಿಂದೂ ಮುಖಿಯರಿಗೆ ಯೌವನನು, ಮಂದಗರುವಿದ್ದರಿಗೆ ಶರಣರು ವೃತ್ತಕ್ಕೆ ನಾನಾ ವೇಷದವನವನು. ತುಂಬಾ ವೇಷ ಮಾಡಿ. ಹಾಗಾದ್ರೆ ಯಾರಂತ? ತಂದೆಗೆ ಮಗನು, ಮಗನಿಗೆ ತಂದೆಯು, ಅಣ್ಣನಿಗೆ ತಮ್ಮನು, ತಮ್ಮನಿಗೆ ಅಣ್ಣನು, ಅಕ್ಕನಿಗೆ ತಂಗಿಯು, ತಂಗಿಗೆ ಅಕ್ಕನು, ಅತ್ತೆಗೆ ನೀ ಮಂಡ್ಯ ಬೆಟ್ಟಾಗಿದೆ ಅಮ್ಮ. ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಸಿರಿತನು. ಹಾಗಾದ್ರೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು ನೀನು. ಈ ಪ್ರಪಂಚದಲ್ಲಿರುವ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಆಗುವುದು ಹೌದಾಗಿದ್ರೆ, ಓ ಇಲ್ಲಿದ್ದವರಿಗೇನು, ಓ ಅವರಿಗೇನು, ಇವ್ರಿಗೇನು, ಇವ್ರಿಗೇನು, ಇವ್ರಿಗೇನು? ಹಾ ಯಾರಿಗೆ? ಹಾ ಅವರಿಗೂ ಅವನೇ ಗಂಡ, ಇವರಿಗೂ ಅವನೇ ಗಂಡ, ಅವರಿಗೂ ಅವನೇ ಗಂಡ, ಓ ಈ ಚಟ ಮಾಡುವುದು ಅವನಿಗೆ. ಬಿಡುವವನಿಗೂ ಅವನೇ ಗಂಡ, ಹಾಗಾದ್ರೆ ಅವನೇ ಗಂಡ, ನಿನಗೂ ಅವನೇ ಗಂಡ, ನನ್ನ ಅಮ್ಮನಿಗೆ ಅತ್ತೆಗೂ ಅವನೇ ಗಂಡ. ಶಿವ 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 ಶಿವ. ಇಷ್ಟು ವರ್ಷದಿಂದ ನಾನು ಕಾಪಾಡಿಕೊಂಡು ಬಂದಂತ ನನ್ನ ಪತಿವ್ರತ ಧರ್ಮ ಹಾಳಾಗುವ ಕಾಲ ಬಂತು. ಇನ್ನು ಸಾಯುವಾಗ ಪತಿವ್ರತ ಧರ್ಮ ಕೆಟ್ಟು ಸತ್ಯ ಅಂತ ಆಗಬಾರದು. ಇಂತಹ ಕೊನೆಯ ಪಕ್ಷದಲ್ಲಿ ಹೋಗುವಾಗ ನನ್ನ ಅಪ್ಪ ಯಾರು ಅಂತ ತೋರಿಸ್ಕೊಡ್ಬೋದು. ನನ್ನ ಅಪ್ಪ ಯಾರಿಂದ ನಾನು ಹೇಳಲಿಕ್ಕೆ, ಈಗ ಇವರನ್ನ ಅಪ್ಪ ಅಂತ ಸತ್ಯ. ಇಂಥ ದಿವಸದಲ್ಲಿ ಯಾರನ್ನಾದ್ರೂ ತೋರಿಸ್ತೇನೆ. ಇಲ್ಲಿ ಬದುಕುವುದಿಲ್ಲ, ಎಲ್ಲಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯ್ತೇನೆ.